ಸುಲ್ತಾನ್ 70,000 ಕ್ರಿಶ್ಚಿಯನ್ರನ್ನ ಕೊಂದ, ಟಿಪ್ಪು ಸುಲ್ತಾನ್ 1,00,000 ಹಿಂದೂಗಳನ್ನ ಕೊಂದ ಅಂತಕ್ಕಂಥದ್ದು ದ್ವೇಷ ಭಾಷಣ ಅಲ್ಲ, ಅದು ಇತಿಹಾಸ, ಅದು ಸತ್ಯವಾಗಿರ್ತಕ್ಕಂಥದ್ದು. ನಿಮಗ್ ಸಹಿಸಕ್ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ದ್ವೇಷ ಭಾಷಣ ಅಂತ ಹೇಳ್ಬೋದ? ಗೋರಿಪಾಳ್ಯ ಯಾಕಾಯ್ತು ಅಂತ ಕೇಳಿದ್ರೆ ಅದು ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದ್ದಕ್ಕೋಸ್ಕರ ಗೋರಿಪಾಳ್ಯ ಆಯ್ತು. ಪೊಲೀಸರು ಇದ್ರೂ ಆಯ್ತು, ಸರ್ಕಾರ ಇದ್ದಾಗ್ಲೂ ಆಯ್ತು, ನ್ಯಾಯಾಲಯ ಇದ್ದಾಗೂ ಆಯ್ತು, ಎಲ್ಲವೂ ಇದ್ದಾಗ್ಲೂ ಆಯ್ತು. ಆದ್ರೆ ಒಂದು ರಸ್ತೆಯಿಂದ ಹಿಂದೂ ಖಾಲಿ ಆದ್ರೆ ಅಲ್ಲಿ ಗಣಪತಿ ಮೆರವಣಿಗೆ ಹೋಗಕ್ ಆಗೋದಿಲ್ಲ. ಒಂದು ರಸ್ತೆಯಲ್ಲಿ ಹಿಂದೂ ಅಲ್ಪಸಂಖ್ಯಾತನಾದ್ರೆ ಅಲ್ಲಿರ್ತಕ್ಕಂಥ ಹಿಂದೂ ದೇವಸ್ಥಾನಕ್ಕೆ ಧನುರ್ಮಾಸದಲ್ಲಿ ಹೆಣ್ಮಕ್ಳು ಬೆಳಿಗ್ಗೆ ಪೂಜೆಗೆ ಹೋಗಕ್ ಆಗೋದಿಲ್ಲ. ಒಂದು ರಸ್ತೆಯಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ರಾತ್ರಿ 11 ಗಂಟೆಗೆ ನೀವು ಬಾಗಿಲ ಹಾಕೊಂಡು ನೆಮ್ಮದಿಯಿಂದ ಮಲ್ಕೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಂದೂವಿನ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಂಗೆ ಅಲ್ಲಿರ್ತಕ್ಕಂಥ ವಿದ್ರೋಹಿ ಮನಸ್ಸುಗಳ ಆಟ ಕೂಡ ಜಾಸ್ತಿ ಆಗುತ್ತೆ. ಯಾಕೆ ಗೋರಿಪಾಳ್ಯ ಆಗುತ್ತೆ? ಯಾಕೆ ಚಾಮರಾಜಪೇಟೆಯಲ್ಲಿ ಯಾವುದೇ ಪಕ್ಷದ ಹಿಂದೂ ಗೆಲ್ಲಿಕ್ಕಾಗೋದಿಲ್ಲ? ಯಾಕೆ ಶಿವಾಜಿನಗರದಲ್ಲಿ ಯಾವುದೇ ರಾಜಕೀಯ ಪಕ್ಷದ ಹಿಂದೂ ಗೆಲ್ಲಕ್ಕಾಗೋದಿಲ್ಲ? ಯಾಕೆ ಅನೇಕ ಪಕ್ಷಗಳು ಮೈಸೂರಿನ ನರಸಿಂಹರಾಜ್ಯದಲ್ಲಿ ಹಿಂದೂಗಳಿಗೆ ಟಿಕೆಟ್ ಕೊಡೋದಿಲ್ಲ? ಆರ್ಟಿಕಲ್ 370 ಕಿತ್ತಾಕದ ಮೇಲೂ ಕೂಡ ಕಾಶ್ಮೀರ ಕಣಿವೆಯ 46 ಸೀಟ್ನಲ್ಲಿ ಒಂದರಲ್ಲೂ ಕೂಡ ಯಾಕೆ ಹಿಂದೂ ಗೆಲ್ಲೋದಿಲ್ಲ? ಆದ್ರೆ ಅದೇ ಜಯನಗರದಲ್ಲಿ ಹಿಂದೂ ಗೆಲ್ತಾನೆ, ಅದೇ ಅದೇ ಶಾಂತಿನಗರದಲ್ಲಿ ಹಿಂದೂ ಗೆಲ್ತಾರೆ, ಹಿಂದೂಗಳ ಸಂಖ್ಯೆ ಮುಸಲ್ಮಾನರು ಗೆಲ್ತಾರೆ. ಹಿಂದೂಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದ್ದಲ್ಲಿ ಮುಸಲ್ಮಾನರು ಗೆಲ್ತಾರೆ, ಹಿಂದೂಗಳ ಸಂಖ್ಯೆ ಜಾಸ್ತಿ ಇದ್ದಲ್ಲಿ ಕ್ರಿಶ್ಚಿಯನ್ರು ಗೆಲ್ತಾರೆ. ಆದ್ರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆದಲ್ಲಿ ಎಂದೂ ಕೂಡ ಹಿಂದೂ ಗೆಲ್ಲೋದಿಲ್ಲ. ಇದು ಕೂಡ ದೇಶದಲ್ಲಿ ಸಂದರ್ಭದಲ್ಲಿ ಬಾಂಗ್ಲಾದೇಶಿಯರು ಭಾರತದೊಳಗೆ ನುಗ್ಗುತ್ತಾ ಇದ್ದಾರೆ. ಅವರನ್ನ ರಾಜಕಾರಣಿಗಳು ಸ್ಥಳೀಯ ಮಟ್ಟದಲ್ಲೂ ರಾಜ್ಯದ ಮಟ್ಟದಲ್ಲೂ ಬೇರೆ ಬೇರೆ ಕಡೆಗಳಲ್ಲಿ ದೇಶದ ಮಟ್ಟದಲ್ಲೂ ಪೋಷಿಸ್ತಾರೆ. ಯಾಕಂದ್ರೆ ಬಾಂಗ್ಲಾದೇಶಿಯರು ಅವ್ರಿಗೆ ಕೇವಲ ಅಕ್ರಮ ಪ್ರವೇಶಿಗರಲ್ಲ, ಬಾಂಗ್ಲಾದೇಶಿಯರು ಅನೇಕರಿಗೆ ವೋಟ್ ಬ್ಯಾಂಕ್ ಕೂಡ. ನಮ್ಮ ಮಧ್ಯದಲ್ಲೇ ಪುನೀತ್ ಕೆರೆಹಳ್ಳಿ ಇದ್ದಾರೆ. ಸ್ವಲ್ಪ ಹೊರಟಾಗಿ ಹ್ಯಾಂಡಲ್ ಮಾಡಿದ್ರು ಅವ್ರು, ಹೋಗಿ ಆಧಾರ್ ಕಾರ್ಡ್ ಎಲ್ಲ ನೋಡಿ. ಆದ್ರೆ ಪೊಲೀಸರಿಗೆ ಎಲ್ಲಾದ್ರೂ ಒಂದ್ ಕಡೆ ನಾಚಿಕೆ ಆಗ್ಬೇಕಾಗಿತ್ತು ಅಂತಾನೆ. ನಾವು ಮಾಡ್ಬೇಕಾಗಿರೋದು ನೀವು ವಯ್ಯ ಮಾಡ್ತಾ ಇದ್ದಾನಲ್ಲ, ಸ್ವಲ್ಪ ಅವನು ನಮ್ಮ ಜೊತೆ ಸೇರ್ಸ್ಕೊಂಡು ಮಾಡೋಣ ಅನ್ನೋದು ಬಿಟ್ಟು ಅರೆಸ್ಟ್ ಮಾಡಿದ್ರು, ಕೋರ್ಟ್ ಹತ್ರದ ಕಪಾಲ ಕೊಡಿಸ್ಕೊಂಡ್ರು. ಯಾಕಂದ್ರೆ ದ್ವೇಷ ಮಸೂದೆಯ ಸರ್ಕಾರದ ಪೊಲೀಸ್ನವ್ರು ಇವರು. ರಂಗನಾಥ ಸ್ವಾಮಿ ದೇವಸ್ಥಾನದ ಮೇಲೆ ಟಿಪ್ಪು ಆಕ್ರಮಣ ಮಾಡ್ದ ಅಂತ ಕೇಳಿದ್ರೆ ದ್ವೇಷ ಮಸೂದೆ ಅಂತ ಹೇಳ್ತಾರೆ. ಪೊಲೀಸ್ನವ್ರು ಹೇಗೆ ತಯಾರಾಗಿದ್ದಾರೆ ಅಂದ್ರೆ ಇನ್ನು ರಾಜ್ಯಪಾಲರು ಅದಕ್ಕೆ ಸಹಿನೇ ಹಾಕಿಲ್ಲ. ತರೀಕೆರೆಯಲ್ಲಿ ಹಿಂದೂ ಸಮಾಜ ಹೊತ್ತು ಭಾಷಣ ಮಾಡಕ್ ಹೋದ್ ನಮ್ಮ ಕಾರ್ಯಕರ್ತನಿಗೆ ಇಲ್ದೇನೆ ಇರೋ ಕಾನೂನಲ್ಲಿ ನೋಟಿಸ್ ಇಶ್ಯೂ ಮಾಡ್ತಾರೆ. ಜಗತ್ತಲ್ಲಿ ಇರೋ ಕಾನೂನಿನ ದುರುಪಯೋಗ ನಾವೆಲ್ಲರೂ ಕೇಳಿದೀವಿ ಒಂದ್ಸಲಿ. ಇಲ್ಲದೆ ಇರೋ ಕಾನೂನಿನನ್ನ ಲಾಗು ಮಾಡಕ್ ಹೋಗೋದು ಅದು ಕರ್ನಾಟಕದಲ್ಲೇ. ಯಾಕಂದ್ರೆ ಇವತ್ತು ಸರ್ಕಾರ ನಡೆಸ್ತಾ ಇರೋರು, ಪಡಸಾಲೆಯಲ್ಲಿ ಇರೋರು ಬರೇ ಕಮ್ಯುನಿಸ್ಟ್ರು, ಬರೇ